ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾನೂನುಬದ್ಧವಾಗಿ ಗಣಿಗಾರಿಕೆ ನಡೆಸಲು ನಿಯಮ ರೂಪಿಸಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ರಾಜಧನ ಸಂದಾಯವಾಗ್ತಾ ಇದೆ. ಕಾಮಗಾರಿ ನಿರ್ವಹಣಾ ಇಲಾಖೆಗಳಲ್ಲಿ ರಾಜಧನ ಪಾವತಿಸಿದ್ದೇವೆ. ಕೆಎಂಎಂಸಿಆರ್ 1994 ನಿಯಮಗಳಿಗೆ ಸಮರ್ಪಕ ತಿದ್ದುಪಡಿ ತರಬೇಕು ಅಂತ ರಾಜ್ಯ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರು ಒತ್ತಾಯಿಸಿದ್ದಾರೆ. ಕರ್ನಾಟಕ ಸ್ಟೇಟ್ ರಿಮೋವೆಟ್ ಸೆನ್ಸಿಂಗ್ ಅಪ್ಲಿಕೇಶನ್ 2002 ಆದೇಶವನ್ನು ಬದಲಾವಣೆ ಮಾಡಬೇಕು. ಸರ್ಕಾರದ ಕ್ಯಾಬಿನೆಟ್ ಉಪಸಮಿತಿಯ ತೀರ್ಮಾನದಂತೆ OTS ಮಾಡಲಾಗಿದೆ. ಇದರಿಂದ ಗುತ್ತಿಗೆದಾರರಿಗೆ ಕೋಟ್ಯಾಂತರ ರೂಪಾಯಿ ಮೋಸ ಆಗ್ತಿದೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ರಾಜಧನ ಸಂದಾಯವಾಗ್ತಾ ಇದೆ. ಕಾನೂನುಬದ್ಧವಾಗಿ ಗಣಿಗಾರಿಕೆ ನಡೆಸಲು ನಿಯಮಗಳನ್ನು ರೂಪಿಸಿ ಅಂತ ರಾಜ್ಯ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರು ಒತ್ತಾಯಿಸಿದ್ದಾರೆ. ಈ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ OTS ಅಂತ ಹೇಳಿ ಈಗ ಸರ್ಕಾರ ಮೊನ್ನೆ ಒಂದು ಕ್ಯಾಬಿನೆಟಲ್ಲಿ ಡಿಸಿಷನ್ ಮಾಡಿದೆ ಅಂತ ಗೊತ್ತಾಗಿದೆ. ಇದು ಇಟ್ ಈಸ್ ಬೇಸಿಕಲಿ ಈ ರಾಯಲ್ಟಿ ಸೋರಿಕೆ ಆಗ್ತಾ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಸರ್ಕಾರವು ಈ ಕ್ರಮ ಜರುಗಿಸಿದೆ. ನಾವು ಈ ಮುಂದೆ ಕೂಡ ಸುಮಾರು 10 ವರ್ಷದಿಂದ ಈ ವಿಷಯವಾಗಿ ನಾವು ಹಲವು ಚರ್ಚೆ, ಹಲವು ಬೇಡಿಕೆಗಳನ್ನು, ಹಲವು ಸಲ ನಾವು ನಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದ್ದೇವೆ. ಯಾಕಂತ ಹೇಳಿದರೆ ಇದು ಈ ಗೊಂದಲ ಏನಾಗ್ತಾಯಿದೆ ಅಂತ ಹೇಳಿದರೆ, ಈ ಸೋರಿಕೆ ಅಂತ ಇವರು ಏನು ಹೇಳ್ತಾ ಇದ್ದಾರೆ, ಈ ಸೋರಿಕೆ ಆಗಿಲ್ಲ. ಇದನ್ನು ಆ್ಯಕ್ಚುಲಿ ಸರ್ಕಾರವು ಈ ವರ್ಕ್ ಎಕ್ಸಿಕ್ಯೂಟಿಂಗ್ ಏಜೆನ್ಸೀಸ್ ಅಂತ ಇದೆ, ಈ ವೇರಿಯಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇವೆ, ಕನ್ಸ್ಟ್ರಕ್ಷನ್ ಮಾಡುವಂಥ ಡಿಪಾರ್ಟ್ಮೆಂಟ್, ಅವರ ಬಿಲ್ಲಿಂದ ಅವರು ಇದನ್ನು ಕಟ್ ಮಾಡಿದ್ದಾರೆ. ಈ ರಾಯಲ್ಟಿಯನ್ನು ಆಲ್ರೆಡಿ ಕಟ್ ಮಾಡಿದ್ದಾರೆ ಅವರ ಬಿಲ್ಲಿಂದ. ಅದನ್ನು ಮತ್ತೆ ನಮ್ಮ ಮೇಲೆ ಹೇರಿಕೆ ಮಾಡಿ ಇದು ಈ ಹಣವು ನಮಗೆ ಸಂದಾಯ ಆಗಿಲ್ಲ ಅಂತ ಹೇಳೋದು ಭಾಳ ದೊಡ್ಡ ತಪ್ಪು. ಯಾಕಂತ ಹೇಳಿದರೆ ಫಸ್ಟ್ ಸರ್ಕಾರ ಹೇಳಬೇಕು ಅವರಿಗೆ ನಮ್ಮಿಂದ ಎಷ್ಟು ಬಂದಿದೆ, ಅವರಿಂದ ಎಷ್ಟು ಬಂದಿದೆ ಅಂತ. ಇದಕ್ಕೆ ಆಲ್ರೆಡಿ AG ರಿಪೋರ್ಟಲ್ಲಿ ಇವರು ಈ ಥರ ಈ ವಿಧಾನದಿಂದ ಈ ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಇದು ಮಾಡುವ ರೀತಿ ಸರಿಯಲ್ಲ ಇದು. ಯಾಕೆಂದರೆ